ರೀ ಒಂದು ಸ್ವಲ್ಪ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಡೋದು ನೋಡಿ. ನೀರು ಹಾಕೊಂಡಿದ್ದಾದ್ಮೇಲೆ ಒಂದು 5 ನಿಮಿಷ ಬಿಟ್ರಿ ಈ ಕಡೆ ಹಸಿದು ಹಾಕೊಂಡು ಹೋಗ್ತೀನಿ ನೋಡಿರಿ. ಏನಂದ್ರೆ ವಟಾಣಿ ಕಾಳು ಹಾಕೊಳಕತ್ತೀನಿ ನೋಡಿ, ಹಸಿ ವಟಾಣಿ ಕಾಳು ಅದನ್ನು ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈ ಕಡೆ ಉಪ್ಪು ಹಾಕೊಳಕತ್ತೀನಿ ನೋಡಿರಿ. ಉಪ್ಪು ಹಾಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಡ್ತೀವಿ. ಮಿಕ್ಸ್ ಹಾಕೊಳ್ಳೋಣ. ಶೇಂಗಾ ಪೌಡ್ರ್ ಮಾಡ್ಕೊಂಡಿರ್ಬೋದು ನೋಡಿ, ಅದನ್ನ ಹಾಕೋಬೇಕು ನೋಡಿ. ಶೇಂಗಾ ಪೌಡ್ರ್ ಹಸಿ ಶೇಂಗಾ ತೊಗೊಂಡು ಪೌಡ್ರ್ ಮಿಕ್ಸರಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ಮಸ್ತ್ ಆಗುತ್ತೆ ರೀ. ಹಂಗೂ ಮಾಡ್ಕೊಬೋದು. ಎಲ್ಲ ಹುರಿದು ಹಾಕ್ತಾರಂತ ಹಾಕಿಲ್ರಿ. ಹಸಿ ಶೇಂಗಾನ ಪೌಡ್ರ್ ಮಾಡಿ ಹಾಕೋದು.